ಮತದಾರರ ಪಟ್ಟಿ ಪರಿಷ್ಕರಣೆ ಬಗ್ಗೆ ಮತದಾರರಿಗೆ ಜಾಗೃತಿ ಮೂಡಿಸಲು ರಾಜ್ಯದ 224 ಕ್ಷೇತ್ರಗಳಲ್ಲಿಯೂ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾಂಗ್ರೆಸ್ ಪಕ್ಷದ ವತಿಯಿಂದಲೂ 6 ತಿಂಗಳುಗಳಿಂದ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿ ಈ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಶಾಸಕ ಅನಿಲ್ ಚಿಕ್ಕಮಾದು ತಿಳಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಬೂತ್ ಲೆವೆಲ್ ಏಜೆಂಟ್ಗಳಿಗೆ ಜಾಗೃತ ಕರ್ನಾಟಕ ಸಂಘಟನೆ ಆಯೋಜಿಸಿದ್ದ ಎಸ್ಐಆರ್ ಕುರಿತು ತರಬೇತಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ನೂತನ ಮತದಾನ ಪಟ್ಟಿ ಪರಿಷ್ಕರಣೆಯಿಂದ ಕೆಲ ಮತದಾರರ ಹೆಸರು ಕೈಬಿಡುವ ಸಾಧ್ಯತೆ ಇದೆ. ಆದ್ದರಿಂದ ಏಜೆಂಟ್ಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿ ಪ್ರತಿಯೊಬ್ಬರ ಹೆಸರು ಬಿಟ್ಟು ಹೋಗದಂತೆ ನೋಡಿಕೊಳ್ಳಬೇಕೆಂದು ತಿಳಿಸಿದರು. ತಾಲೂಕಿನ 282 ಬೂತ್ಗಳ ಮತದಾರರ ಮಾಹಿತಿಯನ್ನು ಪಕ್ಷದ ಬಿಎಲ್ಎಗಳಿಗೆ ಒದಗಿಸಲಾಗಿದೆ. ಜೂನ್ 30ರಿಂದ ಜುಲೈ 29ರವರೆಗೆ ಎನ್ಯುಮರೇಷನ್ ಫಾರಂ ತುಂಬುವ ಪ್ರಕ್ರಿಯೆ ನಡೆಯಲಿದೆ. ಸರ್ಕಾರ ನಿಯೋಜಿಸಿರುವ ಅಧಿಕಾರಿಗಳ ಜೊತೆ ನಿಕಟ ಸಂಪರ್ಕ ಸಾಧಿಸಿ ಅಗತ್ಯ ಮಾಹಿತಿ ಹಾಗೂ ದಾಖಲೆಗಳನ್ನು ನೀಡಿ ಎಂದು ತಿಳಿಸಿದರು. ನಾವು ಕೂಡ 3 ಬಾರಿ ಗೆಲ್ಲಕ್ಕೆ ತಾಲೂಕಿಗೆ ಅವಕಾಶವನ್ನು ಕಲ್ಪಿಸಿರುವಂತ ನಮ್ಮ ಬೂತ್ ಕಾರ್ಯಕರ್ತರು ಮತ್ತು ನಮ್ಮೆಲ್ಲ ಸೀನಿಯರ್ಸ್ ಲೀಡರ್ಸ್ಗಳು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಉದಾಸ್ ಪಾಷಣ್ಣ ಅವರು ಮತ್ತು ಮನೆಮೇಲೆ ಮಾದಪ್ಪಣ್ಣ ಅವರು, ಜೊತೆಗೆ ಚಾಮರಾಜಣ್ಣ ಚೆಲುವರಾಜನವರು, ಹಾಗೆ ಎಲ್ಲ ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದೀರಿ. ಖಂಡಿತವಾಗಲೂ ಭಾಳ ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಯಾಕಂದರೆ ನಮಗಿದು ಫೆಬ್ರವರಿ ಜನವರಿಯಿಂದ ಇದು ಪ್ರಾರಂಭ ಆಗಿ ಅಕ್ಟೋಬರ್ ಜೂನ್ ತನಕನೂ ಕೂಡ ನಾನು 3 ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿದ್ದೀನಿ. ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ, ನಂತರ ಮೈಸೂರು, ನಂತರ HD ಕೋಟೆ. ಇವತ್ತಿಗೂ ಕೂಡ ಬೆಂಗಳೂರಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅಲ್ಲೂ ಕೂಡ ಇವತ್ತಿನ ಕಾರ್ಯಕ್ರಮ ನಮ್ಮ PA ಗನ್ಮ್ಯಾನ್ಗಳು MLA ಇರ್ತಾರೆ, ಅವ್ರಿಗೆ ಟ್ರೈನಿಂಗು, ಫಸ್ಟು MLAಗಳು ಟ್ರೈನಿಂಗು, ನಂತರ ಲೀಡರ್ಗಳಿಗೆ ಟ್ರೈನಿಂಗು, ದಿನನಿತ್ಯ ಈ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದು ಬಹುಶಃ ನಾಳೆ ಒಂದು ಅಂತಿಮವಾಗಿ ಈ ಕಾರ್ಯಕ್ರಮ ನಿರಂತರವಾಗಿ ನಡೀತಿರ್ತದೆ. ಬಟ್ ಟ್ರೈನಿಂಗ್ ಪ್ರೋಗ್ರಾಮ್ ನಾಳೆ ಅಂತಿಮವಾಗಿ ಈ ಜಾಗೃತಿ ಅವರು ಕಳೆದ 6 ತಿಂಗಳಿಂದ ಕೂಡ ಎಲ್ಲ ತಾಲೂಕಲ್ಲೂ ಕೂಡ 224 ಕಾನ್ಸ್ಟಿಟ್ಯೂನ್ಸಿ 90% ತಾಲೂಕನ್ನ ಮುಗಿಸಿದ್ದಾರೆ. ಕೆಲವು ತಾಲೂಕುಗಳಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ನಡೀತಾ ಇದೆ. ಭಾಳಷ್ಟು ನನಗೆ ನಿಜವಾಗ್ಲೂ ಮೆಟೀರಿಯಲ್ಸ್ನ ಈ ರೀತಿ ಕೊಡ್ತಾರೆ ಅಂತ ನಾನು ಕೂಡ ಅನ್ಕೊಂಡಿಲ್ಲ. ಎಲ್ಲರೂ ಕೂಡ ಟ್ರೈನಿಂಗ್ ಬರೋಕ್ಕೆ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ತುಂಬ ಒಳ್ಳೆಯ ಮೆಟೀರಿಯಲ್ಸ್ನ ಅವ್ರು ತಲುಪಿಸ್ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಮೆಟೀರಿಯಲ್ಸ್ ಬಗ್ಗೆನೂ ಮಾತಾಡಿರಲಿಲ್ಲ, ಏನು ಹೇಳೇ ಇರಲಿಲ್ಲ. ಅದೇ ನಮ್ಮ ಸರ್ ಅವರು ಒಂದು ಒಳ್ಳೆಯ ಉತ್ತಮವಾದಂಥ ಮೆಟೀರಿಯಲ್ಸ್ನ ಕೊಟ್ಟಿದ್ದಾರೆ. ಬಹುಶಃ ನಿಮ್ಮ ಗ್ಯಾಪ್ನಲ್ಲಿ 2002 ಮತದಾರರ ಪಟ್ಟಿ ಕೊಡಬಾರ್ದು ಅಂತ ಎಲೆಕ್ಷನ್ ಕಮಿಷನರು ಆಲ್ರೆಡಿ ಎಲ್ಲ DC-ಗಳಿಗೆ ತಹಸೀಲ್ದಾರ್ಗೆ ಆದೇಶ ಮಾಡಿದ್ರು. ನಮ್ಮ ಕಾಂಗ್ರೆಸ್ ಆಫೀಸಲ್ಲಿ 2002 ಮತದಾರ ಪಟ್ಟಿ ಏನೋ ನಮ್ಮ ಅದೃಷ್ಟಕ್ಕೆ ಒಂದು ಸಿಕ್ಕಿರೋ ಕಾರಣದಿಂದ ಈಗ ಆಲ್ರೆಡಿ ಎಲ್ಲರಿಗೂ ಕೂಡ 282 ಬೂತ್ಗೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನ ನಿನ್ನೆ 12 ಗಂಟೆಗೆ ಸಿಕ್ತು. ಅದನ್ನ ಜೆರಾಕ್ಸ್ ಮಾಡಿಸಿ ಬೆಳಗಿನ ಜಾವ 4 ಗಂಟೆಗೆ ಅದನ್ನ ಬುಕ್ಲೆಟ್ ಮಾಡಿಸಿ ತಂದುಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನೀಟಾಗಿ ತಲುಪಿಸಿದ್ದೀವಿ. ಜೊತೆಗೆ 2025 ಕೂಡ ಮತದಾರರ ಪಟ್ಟಿಯನ್ನು ನಿಮಗೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀರಿ. ಮತ್ತೆ ವಾಟ್ಸಪ್ ಗ್ರೂಪ್ನು ಕೂಡ ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಹೆಲ್ಪ್ ಡೆಸ್ಕನ್ನು ಕೂಡ ಮಾಡಬೇಕು ಅಂತಲೂ ಕೂಡ ಇರ್ತಕ್ಕಂಥ ಸೀನಿಯರ್ಸ್ ಹೇಳಿದಿರಿ. ನಾನು ಕೂಡ ತಹಸೀಲ್ದಾರ್ ಜೊತೆ ಹಲವಾರು ಬಾರಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿ ನಮ್ಮ ತಾಲೂಕಲ್ಲಿ ಫಸ್ಟು 28,000 ಮ್ಯಾಪಿಂಗ್ ಆಗಿತ್ತು. 7,000ಕ್ಕೆ ನಾವು ಪ್ರಯತ್ನವನ್ನು ಪಟ್ಟಿದ್ದೀವಿ. ಆಲ್ರೆಡಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು, ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಆದರೂ ಕೂಡ ಭಾಳ ಜಾಗೃತಿ, ಯಾಕಂದರೆ ಸರ್ ಹೇಳ್ದಂಗೆ ನಾಳೆ ದಿನ ನಮ್ಮ DC ನಮ್ಮ ಜೊತೆ ಇರಲ್ಲ, ನಮ್ಮ ತಾಲೂಕು ಅಧಿಕಾರಿಗಳು ನಮ್ಮ ಜೊತೆ ಇರಲ್ಲ. ನಾಳೆಯಿಂದ ನಾರ್ತ್ ಇಂಡಿಯನ್ಸಿಂದ ಬಂದು ತೆಗಿಯಪ್ಪ ಯಾವ್ಯಾವ ರೀತಿ ಏನೇನು ಮಾಡಿದ್ಯಾ, ಏನೇನು ದಾಖಲಾತಿಗಳು ಯಾವ ರೀತಿ ಮ್ಯಾಪಿಂಗ್ ಮಾಡಿದ್ಯಾ, ಯಾರ್ಯಾರನ್ನ ಸೇರಿಸಿದ್ಯಾ, ಯಾವ್ಯಾವ ರೀತಿ ಡಿಲೀಟ್ ಮಾಡಿದ್ಯಾ ಅನ್ನೋ ಕ್ವಶನ್ಸ್ಗಳನ್ನ ಅವ್ರು ಹಾಕ್ಬೋದು ಎಲೆಕ್ಷನ್ ಕಮಿಷನಿಂದ. ಅದರಿಂದ ನಾವು ಭಾಳ ಎಚ್ಚರಿಕೆ. ಎಕ್ಸಾಂಪಲ್, ಇವತ್ತು ನಾನು 2 ಹೆಸರು ಅನಿಲ್ ಚಿಕ್ಕಮಾದು ಅಂತಲೂ ಕರೀತಾರೆ, ಅನಿಲ್ ಕುಮಾರ್ ಅಂತಲೂ ತಾವು ಕರೀತೀವಿ. ನನ್ನ ವೋಟಿಂಗ್ ಲಿಸ್ಟಲ್ಲಿ ಇರೋದು ಅನಿಲ್ ಕುಮಾರ್ ಅಂತ ಐತೆ. ನಾನು ಎಲೆಕ್ಷನ್ ಇದಕ್ಕೆ ಕೊಟ್ಟಿರೋದು ಅನಿಲ್ ಚಿಕ್ಕಮಾದು. ಆದರೆ ನನ್ನ ವೋಟಿಂಗ್ ಲಿಸ್ಟಲ್ಲಿ ಏನಿತ್ತು 2007ರಲ್ಲಿ ಏನು ವೋಟಿಂಗ್ ಲಿಸ್ಟಲ್ಲಿ ಇತ್ತು, 2025 ಏನು ವೋಟಿಂಗ್ ಲಿಸ್ಟ್ ಅದನ್ನೇ ನಾನು ಸೇರಿಸ್ಬೇಕು. ಅನಿಲ್ ಕುಮಾರ್ ಅನ್ನೋ ಹೆಸರನ್ನ ಸೇರಿಸ್ಬೇಕಾಗ್ತದೆ. ಈಗ ಪರ್ಶಿವಣ ಅದು ಮೂರ್ತಿ ಅಂತ ಇರ್ತದೆ, ಇಲ್ಲ ಪರ್ಶಿವ ಅಂತ ಇರ್ತದೆ. ಕನ್ಫ್ಯೂಷನ್ ಆಗದೇನೆ ನೀಟಾಗಿ ನಾನು ತಮಗೆ ಮತ್ತೆ ಎಲ್ರಿಗೂ ಹೇಳಿದೆ. ಈಗ ಆಲ್ರೆಡಿ ಮತ್ತೆ ಇನ್ನೊಂದು ಮೀಟಿಂಗ್ನ ನಾನು ಸೋಮವಾರ ಬೆಳಿಗ್ಗೆ ಮಾಡ್ತಿದ್ದೀನಿ. ಆಫೀಸರ್ಸ್ ಜೊತೆ ತಹಸೀಲ್ದಾರ್ ಜೊತೆ ಮತ್ತೆ ಚರ್ಚೆ ಮಾಡ್ತಾ ಇದ್ದೀವಿ ಯಾವ ರೀತಿ ಏನು ಮಾಡಬೇಕು ಅಂತ. ಎಕ್ಸಾಂಪಲ್, ನಯಾಜ್ ಅವ್ರಿಗೆ ವೋಟ್ ಡಿಲೀಟ್ ಆಗಿರ್ಬೋದು ಅಂತ ಹೇಳ್ತಿದ್ರು. ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಲಾಸ್ಟ್ ಇಯರ್ ಅವ್ರ ವೋಟೇ ಇಲ್ಲ, ಅವ್ರ ವೋಟ್ ಡಿಲೀಟ್ ಆಗಿರ್ತಕ್ಕಂಥದ್ದು.
ಈ ರೀತಿ ಕೆಲವೊಂದು ನಮ್ಮ ಕಾಂಗ್ರೆಸ್ ಲೀಡರ್ಗಳು ಸೀನಿಯರ್ಸು ಅಂಥದ್ದು ಓಟ್ಗಳು ಡಿಲೀಟ್ ಆದಂಥ ಸಂದರ್ಭದಲ್ಲಿ ನಾವು ಭಾಳ ಜಾಗೃತಿಯಿಂದ ಕೆಲಸ ಮಾಡಬೇಕಾಗುತ್ತೆ. ಇನ್ನೊಂದು ಅದು ನನಗೆ ಗೊತ್ತಿಲ್ಲ, 2 ಕಾಪಿ ತಾವು ಅಧಿಕಾರಿಗಳು ಏನು ಕೊಡ್ತಾರೆ, ಇನ್ನೂ 2 ಕಾಪಿ ನಾವೇ ಜೆರಾಕ್ಸ್ ಮಾಡಿಸಿ ನೀಟಾಗಿ ಒಂದ್ಸತಿ ಫಿಲ್ ಮಾಡ್ತಕ್ಕಂಥ ಕೆಲಸ ಮಾಡಿ ಹೊಡೆದಾಕಿದ್ರೆ ಮತ್ತೆ ನಮಗೆ ತಪ್ಪಾಗ್ತದೆ. ನೀವು ಒಂದೊಂದು ಇನ್ಶಿಯಲ್ ಕೂಡ ವೋಟರ್ ಐ ಡಿ ಏನು ಇನ್ಶಿಯಲ್ ಇರ್ತದೆ ಅದು ನಾವು ಮಾಡಬೇಕಾಗ್ತದೆ. ಆ ಜೆರಾಕ್ಸ್ ಕಾಪಿಲಿ ಒಂದ್ಸತಿ ನೀಟಾಗಿ ಬರ್ಕೊಂಡು ನಂತರ ಒರಿಜಿನಲ್ ಕಾಪಿಲಿ ಬರೆದ್ರೆ ಅದಕ್ಕೆ ಒಂದು ಅವಕಾಶ. ನೀವು ಹೊಡೆದಾಕೋದು ಬರೆದ್ರೆ ಖಂಡಿತವಾಗ್ಲೂ ಅದು ಡಿಲೀಟ್ ಆಗ್ತದೆ. ಅವ್ರು ಯಾರು ಬರ್ತಾರೆ ಆಫೀಸರ್ಸ್ಗೂ ಕೂಡ 1 ಕಾಪಿಲಿ 2 ಕಾಪಿ ಏನು ಕೊಡ್ತಾರೆ, ಇನ್ನೊಂದು 4 ಕಾಪಿ ಜೆರಾಕ್ಸ್ ಮಾಡಿಸ್ಕೊಂಡು ಮನೆಗೆ ನೋಡಿಕೊಂಡು ಫಿಲ್ ಮಾಡಿ ನಂತರ ಒರಿಜಿನಲ್ ಕಾಪಿ ಕೊಡಬೇಕು. ಆಮೇಲೆ ನೀವು ಜೆರಾಕ್ಸ್ ಕಾಪಿನೇ ಕೊಟ್ಟರೆ ಅದು ಅಥೆಂಟಿಕೇಟೆಡ್, ಅದನ್ನು ತಗೊಳ್ಳಲ್ಲ. ಒರಿಜಿನಲ್ ನಾವು ಏನು ಫಾರಮ್ ಕೊಟ್ಟಿದ್ರೆ ಒರಿಜಿನಲ್ ಫಾರಮ್ನ ಕೊಡಬೇಕಾಗ್ತದೆ. ಯಾಕಂದರೆ ಅದು ಹೊಡೆದಾಕೋದು ಬೇಡ ಅಂತ. ಈಗ ಕೆಲವರು ಒಂದೊಂದು ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಭಾಳ ಇಂಪಾರ್ಟೆಂಟ್. ನಾಳೆ ದಿನ ಸಹ ನಮ್ಮದು ಲೀಸ್ಟಲ್ಲಿ ಇಲ್ಲ, ನೀವು ಸೇರಿಸ್ಕೊಡ್ಬೇಕು ಅಂತ ಬಂದರೆ ನನಗೂ ಕೂಡ ಭಾಳ ಕಷ್ಟ. ಜಾಗೃತ ಕರ್ನಾಟಕ ಸಂಘಟನೆ ಜಿಕೆ ಮೋಹನ್ ಮಾತನಾಡಿ, ಬಿಜೆಪಿ ತಂದಿರುವ ಹೊಸ ಪ್ರಕ್ರಿಯೆಯಿಂದ ಸಾಕಷ್ಟು ಅನಾನುಕೂಲವಾಗಿದೆ. ಪಶ್ಚಿಮ ಬಂಗಾಳ, ತಮಿಳುನಾಡಿನಲ್ಲಿ ಸಾವಿರಾರು ಮತದಾರರು ವಂಚಿತರಾಗಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಹೊಡೆತ ಬೀಳಲಿದೆ. ನಮಗಿರುವ ಅವಧಿಯಲ್ಲಿ ಪಕ್ಷ ನಿಯೋಜಿಸಿರುವ ಬಿಎಲ್ಎಗಳು ಶ್ರಮ ವಹಿಸಿ ಕೆಲಸ ಮಾಡಿದರೆ ವಂಚಿತರಾಗುವ ಪ್ರಮಾಣವನ್ನು ಕಡಿಮೆ ಮಾಡಬಹುದೆಂದು ಪಿಪಿಟಿ ಮೂಲಕ ಮಾಹಿತಿ ಪ್ರಸ್ತುತಪಡಿಸಿ ಹಲವು ಸಲಹೆ ಸೂಚನೆಗಳನ್ನು ನೀಡಿದರು. SIR ಮಾಡೋದಕ್ಕೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇದೆ. ಅಂಡ್ ಮೋರ್ ಓವರ್ ಸುಪ್ರೀಂ ಕೋರ್ಟ್ ಕೂಡ ಜಡ್ಜ್ಮೆಂಟ್ ಕೊಟ್ಟಿದೆ SIR ಮಾಡ್ತಕ್ಕಂಥದ್ದು ಸಾಂವಿಧಾನಿಕ ಅಂತ. ಸೊ ಅದಷ್ಟೇ ಆಗಿದ್ರು ಕೂಡ ನಮ್ಮದು ಪ್ರಶ್ನೆ ಇಲ್ಲ SIRಗೆ. ಆದರೆ ಈ ಪರ್ಟಿಕ್ಯುಲರ್ ಆಗಿ ಈ ರೀತಿಯ SIR ಯಾಕೆ ತಗೊಂಡ್ಬಂದಿದ್ದಾರೆ ಅನ್ನೋದು ನಮಗೆ ಗೊತ್ತಿರಬೇಕು. ಮೊದಲನೇದಾಗಿ ಬಿಜೆಪಿಯ ಅಧಿಕೃತ ಘೋಷಣೆ ಏನಿದೆ ಅಂತಂದ್ರೆ ಕಾಂಗ್ರೆಸ್ ಮುಕ್ತ ಭಾರತ ಮತ್ತೆ ವಿರೋಧ ಪಕ್ಷವೇ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆ, ಅದು ಬಿಜೆಪಿಯ ಕನಸು. ಆ ಕನಸನ್ನ ಈಡೇರಿಸ್ಕೊಳ್ಳೋದಕ್ಕಾಗಿ ಈ SIR ತಗೊಬಂದಿರೋದು. ಅದು ಹೇಗೆ ಅನ್ನೋದನ್ನು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಶಾಶ್ವತವಾಗಿ ನಾವು ಅಧಿಕಾರದಲ್ಲಿ ಇರಬೇಕು ಅಂತ ಅಂದ್ಕೊಳ್ಳೋದೇ ಆದರೆ ನಮಗೆ ಈ SIR ಬೇಕೇ ಬೇಕು ಅಂತ ಬಿಜೆಪಿ ಅವ್ರಿಗೆ ಗೊತ್ತಾಗಿದೆ. ಆ ಕಾರಣಕ್ಕೆ ಅವರು ಈ SIR ತುಂಬ ಪ್ರಮೋಟ್ ಮಾಡ್ತಾ ಇದ್ದಾರೆ. ಮತ್ತು ನಿಮಗೆ ಗೊತ್ತಿರಲಿ, 2023 ಎಲೆಕ್ಷನ್ನು ಮತ್ತು 2024 ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಬಿಜೆಪಿಗೆ ಒಂದು ಫೇಮಸ್ಸು ಸ್ಲೋಗನ್ ಇತ್ತು. ಏನಂತ ಅಂತಂದರೆ 400 ಕೆ ಪಾರ್ ಅಂತ, ನಾವು 400 ಸೀಟ್ಗಿಂತ ಹೆಚ್ಚು ಸೀಟ್ ಗೆಲ್ತೀವಿ ಅಂತ. ಮತ್ತು ಅನಂತಕುಮಾರ್ ಹೆಗಡೆ ಏನಂತ ಹೇಳಿದರು, ನಾವು 400 ಸೀಟ್ ಗೆಲ್ತೀವಿ, ಆ ಮುಖಾಂತರ ಸಂವಿಧಾನನ ಬದಲಾಯಿಸ್ತೀವಿ ಅಂತ. ಆದರೆ ಜನರು ಏನು ಮಾಡಿದ್ರು ಅಂತಂದರೆ ಅವ್ರಿಗೆ 240 ಕಾಟಕ್ಕೆ ಬಿಡಲಿಲ್ಲ. ಈ ಸಲ ಏನಾದರೂ TDP ಮತ್ತು JDU ಪಕ್ಷ ಇರಲಿಲ್ಲ ಅಂತಂದರೆ ನರೇಂದ್ರ ಮೋದಿ ಅವರು ಮತ್ತೆ ಅಧಿಕಾರ ಹಿಡಿಯೋದು ಕಷ್ಟ ಆಗ್ತಾ ಇತ್ತು. ಅಂದರೆ ಜನಗಳು ಏನು ಮಾಡಿದ್ದಾರೆ, ಬಿಜೆಪಿಯ ರೇಸ್ ಇತ್ತಲ್ಲ ಅದಕ್ಕೆ ಬ್ರೇಕ್ ಹಾಕೋದು. 400 ಅಂತ ಹೇಳ್ತಿದ್ದವ್ರಿಗೆ 240 ಸೀಟು ತಂದು ನಿಲ್ಲಿಸಿದ್ರು. ಇದರಿಂದ ಏನು ಅರ್ಥ ಆಯಿತು ಅಂತಂದರೆ ಬಿಜೆಪಿಗೆ ನಮ್ಮ ಡೌನ್ಫಾಲ್ ಶುರುವಾಯಿತು ಅಂತ ಅರ್ಥ ಆಯಿತು. ಆದರೆ ಅವರು ಅಷ್ಟಕ್ಕೆ ಬಿಡೋ ಹಂಗಿಲ್ಲ ಈಗ. ಯಾಕೆಂದರೆ ಅವ್ರು ಇಲ್ಲಿ ಏನೇನೋ ಯೋಜನೆಗಳಿದಾವೆ ಮುಂದಕ್ಕೆ, ಅದನ್ನು ಅವರು ಕಂಪ್ಲೀಟ್ ಮಾಡಬೇಕು ಅಂತಂದರೆ ನಾವು 2028ಕ್ಕೂ ಕೂಡ ಅಧಿಕಾರಕ್ಕೆ ಬರಬೇಕು. ಆ 2028ಕ್ಕೆ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಸಂವಿಧಾನದ ಪ್ರಾವಿಷನ್ನ ಬಳಸ್ಕೊಂಡೆ ನಾವು ಈ SIR ಜಾರಿ ಮಾಡಿ ಇದ್ರ ಮುಖಾಂತರ ನಾವು ಅಧಿಕಾರನ ಹಿಡಿಬೇಕು ಅಂತ ಅವರು ತೀರ್ಮಾನ ಮಾಡಿದ್ರು. ಆ ಕಾರಣಕ್ಕೆ ಈ SIR ತಗೊಬಂದಿದ್ದಾರೆ. ಮತ್ತು ನಿತಿನ್ ನಬಿ ಅಂತ ಯಾರು ಈಗ ಬಿಜೆಪಿಗೆ ಅಧ್ಯಕ್ಷ ಆಗಿದ್ದಾರಲ್ಲ, ಅವರು ಕಳೆದ ತಿಂಗಳು ಬೆಂಗಳೂರಿಗೆ ಬಂದಿದ್ದರು. ನಾವು ಹೆಂಗೆ ಇಲ್ಲಿ ಕಾರ್ಯಕರ್ತರ ಸಭೆ ಮಾಡ್ತಾ ಇದ್ದೀವಿ ಹಂಗೇನೆ ಅವರು ಕಾರ್ಯಕರ್ತರ ಸಭೆ ಮಾಡಿ ಓಪನ್ ಸ್ಪೀಚಲ್ಲಿ ಏನು ಹೇಳಿದ್ರು ಅಂತಂದ್ರೆ, ಅವರು ಈಗ ಏನು SIR ಬಂದಿದೆ ಇದನ್ನು ಚೆನ್ನಾಗಿ ಆಗೋ ಥರ ನೋಡ್ಕೊಳ್ಳಿ, ನೀವು ಇದೇನಾದರೂ ಸಕ್ಸಸ್ಫುಲ್ ಆಗಾದರೆ ನಾವು 50 ವರ್ಷ ಕರ್ನಾಟಕದಲ್ಲಿ 50 ವರ್ಷ ಸೆಂಟ್ರಲಲ್ಲಿ ಅಧಿಕಾರದಲ್ಲಿ ಇರ್ತೀವಿ ಅಂತ ಹೇಳಿದ್ರು ಅವರು. ಅಂದರೆ SIR ಅವ್ರಿಗೆ 50 ವರ್ಷ ಅಧಿಕಾರನ ತಂದು ಕೊಡ್ತಾ ಇದೆ ಅಂತ ಅರ್ಥ. ಆ ಕಾರಣಕ್ಕೆ ಅವ್ರು ಇಷ್ಟೊಂದು ಶ್ರದ್ಧೆ ವಹಿಸಿ SIR ಮಾಡ್ತಾ ಇದ್ದಾರೆ. ಬಟ್ ಇದರಿಂದ ಇದು ನಿಮಗೆ ಕೆಲವ್ರಿಗೆ ಏನು ಅನಿಸ್ಬೋದು ಅಂತಂದರೆ ಇದು ಸತ್ಯನಾ ಸುಳ್ಳ, ಬಿಜೆಪಿ ಹೇಳ್ದಂಗೆಲ್ಲ ನಡೆಯುತ್ತಾ ಅಂತ ಅನ್ನೋದಾದರೆ ನೆಕ್ಸ್ಟ್ ಸ್ಲೈಡ್ ನೋಡಿ. SIR ಮಾಡೋದು ಅಫ್ಕೋರ್ಸ್ ನಿಜವಾಗ್ಲೂ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಆದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವತ್ತು ಏನಾಗಿದೆ ಅಂತಂದರೆ CBI ಥರ, ED ಥರ, IT ಥರ ಅದು ಕೂಡ ಬಿಜೆಪಿಯ ತೆಕ್ಕೆನಲ್ಲಿ ಕೆಲಸ ಮಾಡ್ತಾ ಇದೆ. ಅದು ಹೇಳ್ದಂಗೆ ಕುಣಿತಕ್ಕಂಥ ಕೈಗೊಂಬೆ ಆಗಿದೆ. ಇದು ಸತ್ಯನಾ ಸುಳ್ಳ ಅಂತ ನೋಡಬೇಕು ಅಂದರೆ ನೋಡಿ, ಇವರಿದಾರಲ್ಲ, ಇವರು ಸುವೇಂದು ಅಧಿಕಾರಿ ಅಂತ ಪಶ್ಚಿಮ ಬಂಗಾಳದ CM, ಅವ್ರ ಪಕ್ಕದಲ್ಲಿ ಕೂತಿದಾರಲ್ಲ ಅವರು ಸುಬ್ರತಾ ಗುಪ್ತಾ ಅಂತ, ಅವರು SIR ಪಶ್ಚಿಮ ಬಂಗಾಳದಲ್ಲಿ ಉಸ್ತುವಾರಿ ಆಗಿದ್ರು, ಅವರು ಇನ್ಚಾರ್ಜ್ ಆಗಿದ್ರು.
ಅವ್ರ ಪಕ್ಕದಲ್ಲಿ ಕೂತಿದಾರಲ್ಲ, ಅವರು ರಾಜ್ಯ ಚುನಾವಣಾ ಆಯೋಗದ ಅಧ್ಯಕ್ಷರಾಗಿದ್ರು ಅವಾಗ, ಕಮಿಷನರು. ಅವ್ರ ಹೆಸರು ಮನೋಜ್ ಕುಮಾರ್ ಅಗರ್ವಾಲ್ ಅಂತ. ಇವ್ರು ಏನು ಮಾಡಿದ್ರು ಅಂತಂದರೆ SIR ಇಡೀ ಪ್ರೋಸೆಸ್ಸು BJPಗೆ ಅನುಕೂಲ ಆಗೋ ಥರ ಮಾಡಿದ್ರು. ಆ ಕಾರಣಕ್ಕೆ ಅವ್ರನ್ನ ಇವಾಗ ಚೀಫ್ ಮಿನಿಸ್ಟರ್ಗೆ ಅಂದರೆ ಅವ್ರಿಗೆ ಮೈನ್ ಅಡ್ವೈಸರ್ ಮಾಡಿದ್ದಾರೆ. ಮತ್ತು ಇವ್ರಿಗೆ ಚೀಫ್ ಸೆಕ್ರೆಟರಿ ಮಾಡಿದ್ದಾರೆ. ಅಂದರೆ ನೀವು ನಮಗೆ ಹೆಲ್ಪ್ ಮಾಡಿದ್ರಿ ಎಲೆಕ್ಷನ್ನಲ್ಲಿ, ಈಗ ನಾವು ನಿಮ್ಗೆ ಒಳ್ಳೆ ಪೊಸಿಷನ್ ಕೊಟ್ಟು ನಿಮ್ಮ ಋಣ ತೀರಿಸ್ತಾ ಇದ್ದೀವಿ. ಅಂದರೆ ಇಷ್ಟು ಓಪನ್ ಆಗಿ ಇಡೀ ಭಾರತದ ಚುನಾವಣಾ ವ್ಯವಸ್ಥೆಯನ್ನು BJP ಒಂದು ರೀತಿಯಲ್ಲಿ ಡೈಲ್ಯೂಟ್ ಮಾಡ್ತಾ ಇದೆ ಅಂತ. ನೀವು ನಮಗೆ ಹೆಲ್ಪ್ ಮಾಡಿ, ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ. ಸೊ ಅದು ಎಷ್ಟರ ಮಟ್ಟಿಗೆ ಅಂತಂದರೆ ನಮಗೆ ಗೊತ್ತಿರಲಿ ಯಾಕೆ ಎಲ್ಲವನ್ನು ಕೂಡ SIRನಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮತ್ತು ಯಾವ ಥರ ಇದನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ಸೋಷಿಯಲ್ ಸ್ಟ್ರಾಟ ಏನಿದೆ ಅಥವಾ ಈ ಸಾಮಾಜಿಕ ವ್ಯವಸ್ಥೆ ಏನಿದೆ, ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ 20% ಶ್ರೀಮಂತರಿದ್ದಾರೆ ಅಥವಾ ಉನ್ನತ ವರ್ಗ ಅಂತ ಕರೆಸ್ಕೊಳ್ಳೋರು ಇದ್ದಾರೆ. ಇಲ್ಲಿ 80% ಇದ್ದಾರಲ್ಲ, ಅವರು ಬಡವರಿದ್ದಾರೆ, ಮಧ್ಯಮ ವರ್ಗದವರಿದ್ದಾರೆ. ಮುಖ್ಯವಾಗಿ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಯಾವುದು ಅಂತಂದರೆ ಅದೇ ಬಡವರು, ಹಿಂದುಳಿದವರು, ದಲಿತರು ಮತ್ತು ಅಲ್ಪಸಂಖ್ಯಾತರು. ಮತ್ತು ಗ್ಯಾರಂಟಿ ಸ್ಕೀಮ್ಗಳ ಕಾರಣಕ್ಕಾಗಿ ಕಾಂಗ್ರೆಸ್ ಎಲ್ಲ ಅಧಿಕಾರದಲ್ಲಿದೆ, ಅಲ್ಲಿ ತುಂಬ ರಾಜ್ಯಗಳಲ್ಲಿ ಗ್ಯಾರಂಟಿ ಸ್ಕೀಮ್ಸ್ಗಳನ್ನ ಕೊಟ್ಟಿದ್ದಾರೆ. ಎಸ್ಪೆಷಲಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಗ್ಯಾರಂಟಿ ಸ್ಕೀಮ್ಸ್ನ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಮಹಿಳೆಯರು ಕಾಂಗ್ರೆಸ್ನ ವೋಟ್ ಬೇಸ್ ಆಗಿದ್ದಾರೆ. ಮತ್ತು ಪ್ರಜ್ಞಾವಂತರು, ಜಾತ್ಯತೀತರು, ಪ್ರಜಾಪ್ರಭುತ್ವ ಮತ್ತು ಶಾಂತಿಯನ್ನು ಬಯಸ್ತಕ್ಕಂಥ ಒಂದು ವರ್ಗ ಇದೆ. ಈ ವರ್ಗ ಕಾಂಗ್ರೆಸ್ನ ವೋಟ್ ಬೇಸ್ ಆಗಿದೆ.